ಬೆಂಗಳೂರಿನ ಲಾಲ್ಬಾಗ್ ಬಳಿ ತಲೆ ಎತ್ತಿರೋ ಮಂತ್ರಿ ಬ್ಲಾಸಮ್ ಕಟ್ಟಡದ ವಿವಾದ ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ತಾ ಇದೆ. ರಾಜಕಾಲುವೆ ಪಕ್ಕದ ಬಫರ್ ಝೋನ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವ ಸುಮಾರು 23 ಮಹಡಿಯ ಕಟ್ಟಡ ಅಕ್ರಮವಾಗಿ ನಿರ್ಮಾಣವಾಗೋದಕ್ಕೆ ಪಾಲಿಕೆ ಅಧಿಕಾರಿಗಳೇ ಸಾಥ್ ನೀಡಿದ್ದಾರೆ ಅನ್ನೋ ಆರೋಪ ಬಲವಾಗಿ ಕೇಳಿಬರ್ತಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಈ ಹಿಂದೆ ಬಿಬಿಎಂಪಿ ರಾಜಕಾಲುವೆ ವಿಭಾಗದ ಮುಖ್ಯ ಇಂಜಿನಿಯರ್ ಆಗಿದ್ದ ಅನಂತಸ್ವಾಮಿ ಮಂತ್ರಿ ಬ್ಲಾಸಮ್ ಕಟ್ಟಡ ನಗರದ ಕೋರ್ ಏರಿಯಾದಲ್ಲಿ ಇರೋ ಹಿನ್ನೆಲೆಯಲ್ಲಿ ರಾಜಕಾಲುವೆಗೆ ಬಫರ್ ಝೋನ್ ಬಿಡೋ ಅವಶ್ಯಕತೆಯೇ ಇಲ್ಲ ಅಂದಿದ್ದಾರೆ. ಅಚ್ಚರಿ ಅಂದ್ರೆ ಇದೇ ಚೀಫ್ ಇಂಜಿನಿಯರ್ ಅನಂತಸ್ವಾಮಿ ನಗರದ ಕೋರ್ ಏರಿಯಾದಲ್ಲೇ ಇರೋ ಆಡುಗೋಡಿಯ ರಾಜಕಾಲುವೆ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ಕಟ್ಟಡಕ್ಕೆ 5 ಮೀಟರ್ ಬಫರ್ ಝೋನ್ ಬಿಡಬೇಕು ಅಂತ ಶರಾ ಬರೆದಿರೋ ದಾಖಲೆಯನ್ನ ಗೋವಿಂದರಾಜನಗರ ವಾರ್ಡ್ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲದೆ ಈಗಾಗಲೇ ಪಾಲಿಕೆ ಆಯುಕ್ತರಿಗೆ ಕೂಡ ಇದೇ ವಿಚಾರವಾಗಿ ದೂರಿನ ಜೊತೆ ದಾಖಲೆಗಳನ್ನ ಕೂಡ ಸಲ್ಲಿಸಿದ್ದಾರೆ. ಮಂತ್ರಿ ಬಿಲ್ಡರ್ಗೆ ದುರುದ್ದೇಶಪೂರ್ವಕವಾಗಿಯೇ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ ಅನ್ನೋದು ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಆರೋಪ. ಇನ್ನು ಪರಿಷ್ಕೃತ ಮಾಸ್ಟರ್ ಪ್ಲಾನ್ 2015ರ ಪ್ರಕಾರ ರಾಜಕಾಲುವೆಯನ್ನ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಶ್ರೇಣಿಯಲ್ಲಿ ವಿಂಗಡಿಸಲಾಗಿದೆ. ಲಾಲ್ಬಾಗ್ ಪಕ್ಕ ದ್ವಿತೀಯ ಶ್ರೇಣಿಯ ಕಾಲುವೆ ಹಾದು ಹೋಗಿದ್ದು ನಿಯಮದಂತೆ 25 ಮೀಟರ್ ಬಫರ್ ಝೋನ್ ಬಿಡಲೇಬೇಕು. ಈ ವಿಚಾರ ಪಾಲಿಕೆ ಕೌನ್ಸಿಲ್ ಸಭೆಯಲ್ಲಿ ಕೂಡ ಪ್ರಸ್ತಾಪವಾಗಿತ್ತು. ಪರಿಣಾಮ ಬಿಬಿಎಂಪಿ ಆಯುಕ್ತರೇ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ 15 ದಿನಗಳಲ್ಲಿ ವರದಿ ನೀಡುವ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಆಯುಕ್ತರ ಸ್ಥಳ ಪರಿಶೀಲನೆಯಲ್ಲಿ ದಾಖಲೆ ಕೂಡ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ. ಬಫರ್ ಝೋನ್ ವಿಚಾರದಲ್ಲಿ ಯಾಕೆ ದ್ವಿಮುಖ ನೀತಿ ಅನುಸರಿಸಲಾಗ್ತಾ ಇದೆ ಅಂತ ಹಿಂದಿನ ಚೀಫ್ ಇಂಜಿನಿಯರ್ ಅನಂತಸ್ವಾಮಿ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ರಾಜಕಾಲುವೆ ವಿಭಾಗದ ಮುಖ್ಯ ಇಂಜಿನಿಯರ್ ಆಗಿದ್ದಂತಹ ಅನಂತಸ್ವಾಮಿ ಮಂತ್ರಿ ಬ್ಲಾಸಮ್ ಕಟ್ಟಡದಿಂದ ಬಫರ್ ಝೋನ್ ಹೆಸರಲ್ಲಿ ಸ್ಥಳವನ್ನ ಕಬಳಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಮಂತ್ರಿ ಬ್ಲಾಸಮ್ ಕಟ್ಟಡ ನಗರದ ಕೋರ್ ಏರಿಯಾದಲ್ಲಿದೆ. ಬೆಂಗಳೂರಿನ ಲಾಲ್ಬಾಗ್ ಬಳಿ ತಲೆ ಎತ್ತುತ್ತಿರುವಂತಹ ಮಂತ್ರಿ ಬ್ಲಾಸಮ್ ಕಟ್ಟಡದ ವಿವಾದ ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ತಾ ಇದ್ದು ರಾಜಕಾಲುವೆ ಪಕ್ಕದ ಬಫರ್ ಝೋನ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವಂತಹ ಸುಮಾರು 23 ಮಹಡಿಯ ಕಟ್ಟಡ ಇದು ಅಕ್ರಮವಾಗಿ ನಿರ್ಮಾಣವಾಗೋದಕ್ಕೆ ಪಾಲಿಕೆ ಅಧಿಕಾರಿಗಳೇ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ಬಲವಾದ ಆರೋಪ ಈಗ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಬಿಬಿಎಂಪಿ ರಾಜಕಾಲುವೆ ವಿಭಾಗದ ಮುಖ್ಯ ಇಂಜಿನಿಯರ್ ಆಗಿದ್ದಂತಹ ಅನಂತಸ್ವಾಮಿ ಮಂತ್ರಿ ಬ್ಲಾಸಮ್ ಕಟ್ಟಡ ನಗರದ ಕೋರ್ ಏರಿಯಾದಲ್ಲಿ ಇರೋ ಹಿನ್ನೆಲೆಯಲ್ಲಿ ರಾಜಕಾಲುವೆಗೆ ಬಫರ್ ಝೋನ್ ಬಿಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೂ ಅಚ್ಚರಿ ಅಂತಂದ್ರೆ ಇದೇ ಚೀಫ್ ಇಂಜಿನಿಯರ್ ಅನಂತಸ್ವಾಮಿ ನಗರದ ಕೋರ್ ಏರಿಯಾದಲ್ಲೇ ಇರೋ ಆಡುಗೋಡಿಯ ರಾಜಕಾಲುವೆ ಪಕ್ಕದಲ್ಲೇ ಇರೋ ಇನ್ನೊಂದು ಕಟ್ಟಡಕ್ಕೆ 5 ಮೀಟರ್ ಬಫರ್ ಝೋನ್ ಬಿಡಬೇಕು ಅಂತ ಶರಾ ಬರೆದಿರುವ ದಾಖಲೆಯನ್ನ ಈಗ ಗೋವಿಂದರಾಜನಗರ ವಾರ್ಡ್ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲದೆ ಈಗಾಗಲೇ ಪಾಲಿಕೆ ಆಯುಕ್ತರಿಗೆ ಕೂಡ ಇದೇ ವಿಚಾರವಾಗಿ ದೂರಿನ ಜೊತೆಗೆ ದಾಖಲೆಗಳನ್ನ ಕೂಡ ಸಲ್ಲಿಸಿದ್ದಾರೆ. ಮಂತ್ರಿ ಬಿಲ್ಡರ್ಗೆ ದುರುದ್ದೇಶಪೂರ್ವಕವಾಗಿ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ ಅನ್ನೋದು ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಆರೋಪ. ಲಾಲ್ಬಾಗ್ ಹತ್ರ ಇದು ಮಂತ್ರಿ ಬ್ಲಾಸಮ್ ಪ್ರಾಪರ್ಟಿ ಇದೆ. ಅದ್ರ ಬಗ್ಗೆ ಹಿಂದಿನ ಕೌನ್ಸಿಲಲ್ಲಿ ಅದು ಚರ್ಚೆ ಆಯಿತು. ಅದು ಚರ್ಚೆ ಆದ ನಂತರ ಎಲ್ಲ ಅಧಿಕಾರಿಗಳನ್ನ ಕರೆದು ಅದನ್ನು ಯಾವ ಬೇಸಿಸ್ ಮೇಲೆ ಬಫರ್ ಝೋನು ಇದನ್ನು ಯಾವ ರೀತಿ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ಕಡತಗಳನ್ನೆಲ್ಲ ನೋಡಿದಾಗ ಅದರಲ್ಲಿ ಮಾಸ್ಟರ್ ಪ್ಲ್ಯಾನಲ್ಲಿ BDA ಅವರಿಂದ ತಯಾರಾಗಿರುವಂಥ RMP 2015 ಅದರಲ್ಲಿ ಒಂದು ಪ್ರಾವಿಷನ್ ಇದೆ. ಅದು ಈ ಏನು ಬಫರ್ ಝೋನ್ ಕಾನ್ಸೆಪ್ಟ್ ಇದೆ ಅದು ನ್ಯೂಲಿ ಆ್ಯಡೆಡ್ ಏರಿಯಾಸಿಗೆ ಮಾತ್ರ ಇದೆ, ಕೋರ್ ಏರಿಯಾಸಿಗೆ ಇಲ್ಲ ಅಂತ ಅಧಿಕಾರಿಗಳ ಉತ್ತರ ಬಂದ ಮೇಲೆ ಅದನ್ನು ಡೀಟೇಲ್ಡ್ ಆಗಿ ಕ್ಲಾರಿಫಿಕೇಷನ್ಗೋಸ್ಕರ ಈಗ ಆಲ್ರೆಡಿ BDA ಅವರಿಗೆ ನಾವು ಕೇಳಿದ್ದೇವೆ. BDA ಅವ್ರ ಕಡೆಯಿಂದ ಈ ವಾರದಲ್ಲಿ ಇದು ಬರುತ್ತೆ ಉತ್ತರ. ಬಂದ ಆದಮೇಲೆ ಅದನ್ನು ಅವರ ಉತ್ತರವನ್ನು ತಗೊಂಡು ನಂತರ ಸ್ಪಾಟ್ ಇನ್ಸ್ಪೆಕ್ಷನನ್ನು ಮಾಡ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಈ ಬಫರ್ ಝೋನ್ ವಿಚಾರದಲ್ಲಿ ಮಂತ್ರಿ ಬಿಲ್ಡರ್ಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾರಾ ಚೀಫ್ ಇಂಜಿನಿಯರ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈಗ ಚೀಫ್ ಇಂಜಿನಿಯರ್ ನಡೆ ಆಗ್ಲಿ ಅಥವಾ ಆಯುಕ್ತರ ನಡೆ ಆಗ್ಲಿ ಯಾವ ರೀತಿ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ? ಸುಕನ್ಯಾ, ಈಗಾಗಲೇ ಸಾಕಷ್ಟು ಡಬಲ್ ಸ್ಟ್ಯಾಂಡರ್ಡ್ಸ್ಗಳು ಪಾಲಿಕೆ ಅಧಿಕಾರಿಗಳು ಹಿಂದಿನಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಮಂತ್ರಿ ಬ್ಲಾಸಮ್ ಕಟ್ಟಡ ಮತ್ತೊಂದು ಉದಾಹರಣೆ ಅಷ್ಟೇ. ಈಗಾಗಲೇ ನಿಯಮದ ಪ್ರಕಾರ ಅಂದರೆ ರಾಜಕಾಲುವೆಗೆ ಸಂಬಂಧಪಟ್ಟಂತೆ ರಿವೈಸ್ಡ್ ಮಾಸ್ಟರ್ ಪ್ಲಾನ್ 2015 ಪ್ರಕಾರ ರಾಜಕಾಲುವೆಗಳನ್ನು 3 ಭಾಗವಾಗಿ ವಿಂಗಡಿಸಲಾಗಿದೆ. ಒಂದು ಪ್ರಾಥಮಿಕವಾದಂಥ ರಾಜಕಾಲುವೆ, 2ನೇ ರೀತಿಯಂಥ ರಾಜಕಾಲುವೆ ಮತ್ತು 3ನೇ ರೀತಿಯಂಥ ರಾಜಕಾಲುವೆ. ಈಗ ಸೆಕೆಂಡ್ರಿ ಡ್ರೈನ್ಸ್ ಅಂತ ಏನು ಕರಿತೀವಿ ಅದು ಮಂತ್ರಿ ಬ್ಲಾಸಮ್ ಕಟ್ಟಡ ಅಥವಾ ಲಾಲ್ಬಾಗ್ ಪಕ್ಕದಲ್ಲೇ ಹಾದು ಹೋಗಿದೆ. ಈ ಸೆಕೆಂಡ್ರಿ ಡ್ರೈನ್ ರಾಜಕಾಲುವೆ ಪಕ್ಕದಲ್ಲೇ ಈಗ ಮಂತ್ರಿ ಬ್ಲಾಸಮ್ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ.
ಇಲ್ಲಿ ಆಗಿರುವಂಥ 2 ಡಬಲ್ ಸ್ಟ್ಯಾಂಡರ್ಡ್ಸ್ಗಳು ಅಥವಾ ಮಂತ್ರಿ ಮಾಳಿಗೆ ಪರೋಕ್ಷವಾಗಿ ಒಂದು ರೀತಿ ಅನಂತ ಸ್ವಾಮಿ ಅವರು ನೆರವಾಗಿದ್ದಾರೆ, ದುರುದ್ದೇಶಕ ಪೂರ್ವಕವಾಗಿ ನೆರವಾಗಿದ್ದಾರೆ ಅಂತ ಸ್ವತಃ ಗೋವಿಂದರಾಜನಗರ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಅವರು ಈಗಾಗಲೇ ಬಲವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾಕಂದ್ರೆ ಒಂದು ಹಂತದಲ್ಲಿ ಅಂದ್ರೆ ಬಫರ್ ಝೋನ್ ಬಿಡಲೇಬೇಕು ರಾಜಕಾಲುವೆಗೆ, ಅದು ನಿಯಮ ಕೂಡ ಹೌದು. ಆದ್ರೆ ಸೆಕೆಂಡರಿ ಡ್ರೈನ್ಸ್ಗೆ ಎಷ್ಟು ಬಫರ್ ಝೋನ್ ಬಿಡಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಅನಂತ ಸ್ವಾಮಿ ಅವರನ್ನು ಮಂತ್ರಿ ಬ್ಲಾಸಮ್ ಪಕ್ಕ ಅಂದ್ರೆ ರಾಜಕಾಲುವೆ ಪಕ್ಕನೆ ಮಂತ್ರಿ ಬ್ಲಾಸಮ್ ಕಟ್ಟಡ ಏನು ತಲೆ ಎತ್ತಿದೆ, ಅದಕ್ಕೆ ಯಾವುದೇ ರೀತಿಯಾದಂತಹ ಬಫರ್ ಝೋನ್ ಬಿಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಕೋರಿ ಏರಿಯಾದಲ್ಲಿ ರಾಜಕಾಲುವೆ ಹರಿದು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಬಫರ್ ಝೋನ್ ಅವಶ್ಯಕತೆ ಇಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ. ಅದೇ ಅನಂತ ಸ್ವಾಮಿ ಹಿಂದೆ ಇದೆ ಆಡ್ಗುಡಿ, ಬೆಂಗಳೂರಿನ ಕೋರ್ ಏರಿಯಾದಲ್ಲಿರುವಂತಹ ಕೇಂದ್ರ ಭಾಗದಲ್ಲಿರುವಂತಹ ಆಡ್ಗುಡಿಯ ಮತ್ತೊಂದು ಖಾಸಗಿ ಕಟ್ಟಡಕ್ಕೆ ಇದು ಕೋರ್ ಏರಿಯಾದಲ್ಲಿ ರಾಜಕಾಲುವೆ ಇದ್ದು, ಹೀಗಾಗಿ 25 ಮೀಟರ್ ಅಷ್ಟು ನಿಯಮದ ಪ್ರಕಾರ 25 ಮೀಟರ್ ಅಷ್ಟು ಬಫರ್ ಝೋನ್ ಬಿಡಬೇಕು. ಆದ್ರೆ ಅದಕ್ಕೆ ಕನ್ಸೆಷನ್ ನೀಡಿ ಕನಿಷ್ಠ 5 ಮೀಟರ್ ಅಷ್ಟಾದ್ರೂ ಬಫರ್ ಝೋನ್ ಅನ್ನ ಬಿಡಿ ಅನ್ನೋ ಒಂದು ದಾಖಲೆ ಸಮೇತ ಶರವನ್ನ ಬರೀತಾರೆ. ಒಂದ್ ಕಡೆ ಆಡ್ಗುಡಿಯ ಕಟ್ಟಡಕ್ಕೆ 5 ಮೀಟರ್ ಬಫರ್ ಝೋನ್ ಬಿಡಬೇಕು ಅಂತ ಅನಂತ ಸ್ವಾಮಿ ಇದೇ ದಾಖಲೆಗಳಲ್ಲಿ ಶರ ಬರೆದಿದ್ರೆ, ಮತ್ತೊಂದ್ ಕಡೆ ಮಂತ್ರಿ ಬ್ಲಾಸಮ್ ಮಾತ್ರ ಯಾವುದೇ ರೀತಿಯಾದಂತ ಬಫರ್ ಝೋನ್ ಬಿಡೋ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ. ಇದ್ರ ಜೊತೆಗೆ ಆ ಕಟ್ಟಡದ ಟ್ರಾನ್ಸಾಕ್ಷನ್ಗೆ ಜೊತೆಗೆ ಸಂಪೂರ್ಣ ದಾಖಲೆಗಳ ಬಗ್ಗೆ ಸಾಕಷ್ಟು ಮೊದಲಿಂದಲೂ ಕೂಡ ಆರೋಪ ಇದೆ. ಇದು ಕೌನ್ಸಿಲ್ ಕೂಡ ಚರ್ಚೆ ಆಗಿತ್ತು. ಸ್ವತಃ ಆಯುಕ್ತರು ಹೋಗಿ ಸ್ಥಳ ಪರಿಶೀಲನೆ ಮಾಡಿ 14 ದಿನಗಳಲ್ಲಿ ಅಥವಾ 15 ದಿನಗಳಲ್ಲಿ ವರದಿಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೆ ಯಾವುದೇ ರೀತಿಯಂತ ವರದಿಯನ್ನ ಅವ್ರು ಕೊಟ್ಟಿಲ್ಲ. ಹೀಗಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತದೆ. ಎಲ್ಲೊಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಪರೋಕ್ಷವಾಗಿ ಮಂತ್ರಿ ಬ್ಲಾಸಮ್ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೊಂದ್ ಕಡೆ ರಾಜಕಾಲುವೆ ಬಫರ್ ಝೋನ್ ಪ್ರಕರಣ ಇದೆ, ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ದೊಡ್ಡದಾದಂತ ಆರೋಪ ಕೂಡ ಈಗಾಗಲೇ ಉಮೇಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದೆ ಕೌನ್ಸಿಲ್ ಸಭೆ ಕೂಡ ಇದೆ 21ನೇ ತಾರೀಕು ಅಥವಾ ಮುಂದಿನ ಈ ವಾರಾಂತ್ಯ ಅಥವಾ ಮುಂದಿನ ದಿನಗಳಲ್ಲಿ ಮತ್ತೊಂದು ಸಭೆ ಕೂಡ ನಡೆಯುವಂತ ಸಾಧ್ಯತೆ ಇರುತ್ತೆ. ಈ ಸಭೆಯಲ್ಲಿ ಮತ್ತೆ ಮಂತ್ರಿ ಬ್ಲಾಸಮ್ನ ಕಟ್ಟಡದ ಗಲಾಟೆ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಸುಕನ್ಯಾ, ಧನ್ಯವಾದ ಪ್ರಮೋದ್. ಒಟ್ಟಾರೆ ಆಯುಕ್ತರು ಕೂಡ ಅಷ್ಟೇ ಸ್ಥಳ ಪರಿಶೀಲನೆ ಮಾಡೋದು ಬಿಡಿ, ಆ ದಾಖಲೆ ಕೂಡ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಆರೋಪ. ಇನ್ನು ಪಾಲಿಕೆಯ ಅಧಿಕಾರಿಗಳಿಗೆ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಕೇಳಿ ಬಂದಿರುವ ಆರೋಪ. ನಮ್ಮ BBMP ಅಧಿಕಾರಿಗಳು ರಾಜಕಾಲುವೆಗೆ ಬಫರ್ ಝೋನ್ ಬೇಕಾಗಿಲ್ಲ ಅಂತ ಬರೆದಂಥ ಒಂದು ವಿಪರ್ಯಾಸ ಚೀಫ್ ಇಂಜಿನಿಯರ್ ಅನಂತ ಸ್ವಾಮಿ ರಿಟೈರ್ಡ್ ಆಗಿದ್ದಾರೆ, ಇವತ್ತು ಅವರಿಗೆ ಸೇರುತ್ತೆ. ಅಂಥ ಒಬ್ಬರು ಅಧಿಕಾರಿಗಳು ಮಾಡಿದಂಥ ತಪ್ಪಿಂದಾಗಿ ಇವತ್ತು ಭಾಳಷ್ಟು ಕಡೆ ಮಳೆ ಬಂದಾಗ ನೀರು ತುಂಬಿಕೊಂಡು ಇವತ್ತು ಮುಳುಗೋಗುವಂಥ ಪ್ರದೇಶಗಳು ನಮ್ಮ ಬೆಂಗಳೂರು ಮಹಾನಗರದಲ್ಲಿದೆ. ಮಂತ್ರಿ ಬ್ಲಾಸಮ್ ಅವರಿಗೆ ಸಂಬಂಧಪಟ್ಟ ಹಾಗೆ ಏನು ಅನಂತ ಸ್ವಾಮಿ ಅವರು ಒಂದು ಕಡತದಲ್ಲಿ ಮೆನ್ಷನ್ ಮಾಡ್ತಾರೆ, ಈ ಪ್ರದೇಶಕ್ಕೆ ಯಾವುದೇ ರೀತಿಯ ಬಫರ್ ಝೋನ್ ಬೇಕಾಗಿಲ್ಲ, ಇದು ಕೋರ್ ಏರಿಯಾದಲ್ಲಿ ಬರುತ್ತೆ ಅಂತ. ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಆಡ್ಗೋಡಿ ಪ್ರದೇಶದಲ್ಲಿ ಇರುವಂಥ ಒಂದು ಪ್ರತಿಷ್ಠಿತ ಬಾಷ್ ಸಂಸ್ಥೆಯವರಿಗೆ ಸೇರಿದಂಥ ಒಂದು ಕಟ್ಟಡದಲ್ಲಿ ಸಹ ಒಂದು ರಾಜಕಾಲುವೆ ಮೂವ್ ಆಗುತ್ತೆ ಅವರ ಲ್ಯಾಂಡ್ ಒಳಗಡೆ. ಅಂಥ ಸಂದರ್ಭದಲ್ಲಿ ಅವರು ಒಂದು ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಇದು ಇದು ಆ್ಯಕ್ಚುಲಿ ಸೆಕೆಂಡ್ರಿ ಡ್ರೈನ್ ಬರುತ್ತೆ. ಸೆಕೆಂಡ್ರಿ ಡ್ರೈನ್ ಬರೋದ್ರಿಂದಾಗಿ ಇದಕ್ಕೆ 25 ಮೀಟ್ರ್ ನಾವು ಸೆಟ್ ಬ್ಯಾಕ್ ಬಿಡಬೇಕಾಗುತ್ತೆ. ಆದರೆ ಈ ಪ್ರದೇಶ ಕೋರ್ ಏರಿಯಾದಲ್ಲಿ ಬರ್ತದೆ, ಇದಕ್ಕೆ 5 ಮೀಟ್ರ್ ಬಿಡಿ ಅಂತ ಹೇಳ್ತಾರೆ.